ಈ ಸಿನಿಮಾ ಜೊತೆಗೆ ತುಂಬಾ ದೊಡ್ಡ ಬಿಗ್ ಅಪ್ಡೇಟ್ ಅಂತಂದ್ರೆ ಒಂದು ಟೈಟಲ್ ಮತ್ತೆ ನಿಮ್ಮ ಲುಕ್. ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತ ಒಂದು ಒಂದು ಫಸ್ಟ್ ಲುಕ್ ಬಿಟ್ಟಿದ್ರು, ತುಂಬಾ ಅದ್ಭುತವಾಗಿದೆ ನಿಮ್ಮ ಲುಕ್ ಆಗ್ಲಿ ಸಿನಿಮಾದ ಟೈಟಲ್ ಆಗ್ಲಿ. ಸೊ ಆ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನ್ ಕಂಟೆಂಟ್ ಅದು ಅಂತ? ಅದು ಇನ್ನೂ ಶೂಟ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಇದ್ರ ಪ್ರಮೋಷನ್, ಇದ್ರ ರಿಲೀಸ್ಗೋಸ್ಕರ ಸ್ವಲ್ಪ ಟೈಮ್ ಕೇಳಿದೀನಿ ಅವ್ರಿಗೆ. ಸೊ ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು ಶೂಟಿಂಗ್. ಅಲ್ಲಿ ಅದು ಬೇಸಿಕಲಿ ಅವರಿಗೆ ಸಬ್ಜೆಕ್ಟ್ ಹೊಳ್ದಿದ್ದೆ ಅಪ್ಪನ ಸಿನಿಮಾಗಳು ನೋಡ್ತಾ. ಅಂದ್ರೆ ಈ ಟೈಮ್ ಅಲ್ಲಿ ಆ ಕ್ಯಾಟಗರಿ ಒಂದ್ ಸಬ್ಜೆಕ್ಟ್ ಅನ್ನ ತಂದು ಮಾಡಿದ್ರೆ ಹೇಗೆ ಅನ್ಸುತ್ತೆ ಜನಕ್ಕೆ ಈಗ ಎಂಟರ್ಟೈನ್ಮೆಂಟ್ ಬೇಕು. ಸೊ ಈ ಜಾನರ್ ಅಲ್ಲಿ ನಾನು ಈ ತರದ್ ಒಂದು ಸಿನಿಮಾ ಮಾಡ್ಬೇಕು ಅಂತ ಕೂತು ಅವರು ಒಂದು ಲೈನ್ ಮಾಡ್ಕೊಂಡಾಗ, ಸೊ ಅದು ಅದ್ರ ಇನ್ಸ್ಪಿರೇಷನ್ ಆಗಿರೋದ್ರಿಂದ ಅದೇ ಕ್ಯಾಟಗರಿ ಲೈನ್ ಅಂದ್ರೆ ಎಂಟರ್ಟೈನ್ಮೆಂಟ್. ಅಪ್ಪಂದ್ ಏನಿರ್ತಾ ಇತ್ತು, ಏನೋ ಒಂದು ಸಣ್ಣ ಒಳಗಡೆ ಒಂದು ಮೆಸೇಜ್, ಟೋಟಲ್ ಎಂಟರ್ಟೈನ್ಮೆಂಟ್. ಅದನ್ನ ತುಂಬಾ ಯಾವುದೇ ರೀತಿಯಾದ ಒಂದು ಎಮೋಷನ್ಸ್ ಇರ್ಬೋದು ಸಿನಿಮಾದಲ್ಲಿ ಇದಿರ್ಬೋದು, ಬಟ್ ಅದು ಹಾಸ್ಯನ ತುಂಬಾ ಪ್ರಾಮುಖ್ಯವಾಗಿ ಒಳಗೆ ಇಟ್ಕೊಂಡು ಒಂದು ಲೈನ್, ತುಂಬಾ ತಿಳಿ ಲೈನ್, ಜಸ್ಟ್ ಎಂಟರ್ಟೈನ್ಮೆಂಟ್, ತುಂಬಾ ಏನು ಹೆವಿ ಆದಂತ ಸಬ್ಜೆಕ್ಟ್ಸ್. ಸೊ ಆ ತರ ಹೇಳ್ಬೇಕು ಅಂತ ಮಾಡ್ಕೊಂಡಂತ ಸಬ್ಜೆಕ್ಟ್ ಅದು. ಅದರಲ್ಲಿ ಮಾಡ್ಕೊಂಡಾಗ ಅವ್ರಿಗೇನ್ ಅನ್ಸಿದೆ, ಅಲ್ಲಲ್ಲಿ ಅಪ್ಪನನ್ನ ಪಾಸಿಟಿವ್ ಆಗಿ ನೆನೆಸ್ಬೇಕು ಅಂತ ಅದೊಂದಿಷ್ಟು ಒಳಗ್ ತಂದಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಅನ್ಸಿದೆ, ಹೌದು ನಾನು ಲೈನ್ ಹಿಂಗ್ ಮಾಡ್ಕೊಂಡಿದೀನಿ, ಯಾಕೆ ಕಾಶಿನಾಥ್ ಅವರ ಮಗನ್ನೇ ಇದಕ್ಕೆ ಮಾಡ್ಕೋಬಾರ್ದು ಅಂತ ನನ್ನ ಹತ್ರ ಬಂದು ಮಾತಾಡ್ತಾರೆ. ಸೊ ಆ ತರ ಸ್ಟಾರ್ಟ್ ಆದಂತ ಸಿನಿಮಾ. ಸಿನಿಮಾದ ಟೈಟಲ್ ಆಗಿ ಸನ್ ಆಫ್ ಕಾಶಿನಾಥ್ ಅಂತ ಬಳಸ್ಕೊಳ್ಳೋದಿಲ್ಲ, ಒಂದು ದೊಡ್ಡ ಹೆಮ್ಮೆಯ ಒಂದು ಸಂಗತಿ ಮತ್ತೆ ಆ ಸಂದರ್ಭ ಅಂತ ಅನ್ಸುತ್ತೆ. ಇಲ್ಲ, ಅದು ಆಕ್ಚುಲಿ ಅವರು ಫಸ್ಟ್ ನಾವು ಟೈಟಲ್ ಇಟ್ಟಾಗ ಜಸ್ಟ್ ಇದ್ದಿದ್ದು ಅವರು ಅದ್ ಮೈಂಡ್ ಅಲ್ಲಿ ಇದ್ದಿದ್ದು ಸನ್ ಆಫ್ ಕಾಶಿನಾಥ್ ಅಷ್ಟೇ. ಓಕೆ. ಸೊ ಆ ವರ್ಕಿಂಗ್ ಟೈಟಲ್ ಬೇರೆ ಏನೋ ಇಟ್ಕೊಂಡ್ ಮಾಡಿದ್ರು ಅವರು. ಸೊ ಸಿನಿಮಾ ಪೂರ್ತಿ ಆದ್ಮೇಲೆ, ನಾನು ಓಕೆ ಆದ್ಮೇಲೆ ಅವ್ರಿಗೆ ಒಂದ್ ದಿವಸ ಅದು ಥಾಟ್ ಬಂದಿದೆ. ಸೊ ಥಾಟ್ ಬಂದಾಗ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಹಿಂಗೆ ಟೈಟಲ್ ಹಿಂಗೇನೋ ಅಂತ ಅನ್ಕೊಂಡಿದೀನಿ, ಬಟ್ ನಿಮ್ಮ ಪರ್ಮಿಷನ್ ಏನ್ ಹೇಳಿ, ಸನ್ ಆಫ್ ಕಾಶಿನಾಥ್ ಅಂತ. ಪರ್ಮಿಷನ್ ಕೊಡಕ್ ನಾನ್ ಯಾರು? ಬಟ್ ಏನಂದ್ರೆ ಅವ್ರ ದೊಡ್ಡ ಇದು, ನಮ್ಮ ತಂದೆ ಇದನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಒಂದು ಕೇಳ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಕರೆಕ್ಟ್. ಅವ್ರಿಗೆ ಇದು ಬೇರೆ ಯಾರೋ ಇಟ್ಕೊಂಡು ಬೇರೆ ಯಾರೋ ಸಿನಿಮಾ ಮಾಡಿದ್ರು, ಅದನ್ನ ತಡಿಯೋ ಇದು ನನ್ಗಿಲ್ಲ. ಸನ್ ಆಫ್ ಕಾಶಿನಾಥ್ ಯಾರು ಬೇಕಾದ್ರೂ ಆಗಿರ್ಬೋದು, ಕಾಶಿನಾಥ್ ಅಂತ ನಮ್ ತಂದೆ ಒಬ್ರೇ ಅಂತಿಲ್ಲ. ಅದನ್ನ ನಾವು ತಡಿಯೋದಕ್ ಆಗಲ್ಲ, ಲೀಗಲಿ ಆಗ್ಲಿ ಅಥವಾ ಇದಾಗ್ಲಿ ತಡಿಯೋದಕ್ಕಾಗಲ್ಲ. ಸೊ ಕೇಳಿದ್ರು. ಬಟ್ ಅದೇ ನನಗೆ ಅಪ್ಪನ ಇದು ಏನಾರ ಒಂದು ಬಂದಾಗ ತುಂಬಾ ಟಕ್ ಅಂತ ಹಿಂಗ್ ಡಿಸಿಷನ್ ತಗೊಳೋದಕ್ಕಾಗಲ್ಲ. ಯಾಕಂದ್ರೆ ಒಂದಿಷ್ಟು ಸತಿ ಆತರ ತಗೊಂಡು ಈಗ ಒಂದು ಸ್ವಲ್ಪ ಟೈಮ್ ತಗೊಂತೀನಿ. ಬಟ್ ಅವ್ರು ಫಸ್ಟ್ ನನಗೆ ಟೈಟಲ್ ಹೇಳಿದಾಗ, ನನ್ಗೆ ಫಸ್ಟ್ ಟೈಮ್ ಅವ್ರು ಸನ್ ಆಫ್ ಕಾಶಿನಾಥ್ ಟೈಟಲ್ ಹೇಳಿದಾಗ ಇಟ್ ವಾಸ್ ವೆರಿ ಪಾಸಿಟಿವ್, ತುಂಬಾ ಕನೆಕ್ಟ್ ಆಯ್ತು ಅಂಡ್ ತುಂಬಾ ಇಷ್ಟ ಆಯ್ತು. ಬಟ್ ಅದನ್ನ ನಾನು ಅವ್ರಿಗೆ ಹೇಳಕ್ ಆಗ್ಲಿಲ್ಲ. ಹಂಗ ಹೇಳ್ಬಿಟ್ಟು ನಾನು ಆಮೇಲೆ ಏನೋ ಯೋಚನೆ ಮಾಡ್ಬಿಟ್ಟು ನೆಕ್ಸ್ಟ್ ದಿವಸ ಬೇಡ ಅನ್ನೋದು ಸರಿಯಾಗಿ. ಸೊ ಏನ್ ಮಾಡಿದೆ, ಇಲ್ಲ ನನ್ಗೆ ಒಂದ್ ದಿವಸ ಟೈಮ್ ಕೊಡಿ, ನಾನು ನಮ್ಮ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರಿಗೆಲ್ಲ ಕೇಳಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಟೈಮ್ ತಗೊಂಡು ಎಲ್ಲಾ ತರ ಯೋಚನೆ ಮಾಡಿ ಸತೇನ್ ಇನ್ನೊಂದ್ಸತಿ ನಾನು ಸಮರೈಸ್ ಮಾಡ್ಕೊಂಡು ಅವ್ರು ಏನ್ ಹೇಳಿದ್ರು, ಎಲ್ಲೂ ಏನು ಇದಕ್ಕೆ ಧಕ್ಕೆ ಆಗದಂಗೆ ಇದೆಯಾ ಅಂತ ನೋಡಿ, ಎಸ್ ನನಗೆ ಪಾಸಿಟಿವ್ ಅನ್ಸಿ ನಮ್ ಚಿಕ್ಕಪ್ಪನ್ ಕೇಳಿ ಮಾಡ್ಬೋದು, ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ದಿವಸ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಎಸ್ ಮಾಡ್ಬೋದು ಅಂತಂದೆ. ಅಂದ್ರೆ ಇಲ್ಲಿ ನಾನ್ ಡಿಸಿಷನ್ ತಗೋಬೇಕು ಅಥವಾ ನಾನು ಹೇಳ್ದಂಗೆ ಆಗ್ಬೇಕು ಇದಲ್ಲ. ನನಗೆ ಅಪ್ಪನ ಹೆಸರು ಯೂಸ್ ಮಾಡ್ತಿರೋದು, ಅದು ನಾನ್ ಮಾಡ್ತಿರೋದು, ಆ ಕನೆಕ್ಟ್ ಇರೋದ್ರಿಂದ ಎಲ್ಲೂ ಅದಕ್ಕೆ ತುಂಬಾ ಇದಾಗ್ದಿದ್ದಂಗೆ ತುಂಬಾ ನಾವು ಅದನ್ನ ಯೂಸ್ ಮಾಡ್ಕೊಂತ ಇದೀವಿ ಅಥವಾ ಜನಕ್ಕೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಸೊ ಆ ತರ ಒಂದು ಟೈಮ್ ತಗೊಂಡು ಹೇಳಿದೆ. ಅದಾದ್ಮೇಲೆ ಆಕ್ಚುಲಿ ಇನ್ನು ಒಂದು 4-5 months ಬೇರೆ ಅವ್ರಿಗೆ ಸೆಕೆಂಡ್ ಹಾಫ್ ಏನ್ ಮಾಡಿದ್ರು ಅದನ್ನ ರೀರೈಟ್ ಮಾಡಿದ್ರು. ಇನ್ನು ಒಂದ್ ಸ್ವಲ್ಪ ಬೇರೆ ತರ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸಿ ರೀರೈಟ್ ಮಾಡಿದ್ರು. ಅಲ್ಲೊಂದು 4 months ಗ್ಯಾಪ್ ಆಯ್ತು. ಆ 4 months ಗ್ಯಾಪ್ ಆದ್ಮೇಲೆ ಒಂದ್ ದಿವಸ ಫೋನ್ ಮಾಡ್ಬಿಟ್ಟು, ನನಗೆ ಈ ರೀಸೆಂಟ್ ಆಗಿ ಮಾಡ್ತಿರೋಂತ ಸಿನಿಮಾ ಟೈಟಲ್ಸ್ ಎಲ್ಲ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಆ ಟೀಮ್ ಅವ್ರದ್ದು ಅಂದಾಗ ಎಲ್ಲಿಗೆ ಪಯಣ ಅದಾದ್ರೆ EPYD, ಸುರಿ ಲವ್ ಸಂಧ್ಯಾ, SLS ಈ ತರ ಹಾಕೊಂತೀನಿ. ಸೊ ಆ ತರ ಇದೇನಾಗುತ್ತೆ ಅಂತ ನೋಡಿದಾಗ ಫಸ್ಟ್ ಟೈಟಲ್ ಇದ್ದು ಸನ್ ಆಫ್ ಕಾಶಿನಾಥ್, ಎಸ್ ಓಕೆ ಅಂತ ಬರುತ್ತೆ. ಎಸ್ ಓಕೆ ಅಂತ ನಾನು ಹಾಕೊಂಡಿದ್ದೆ. ರೀರೈಟ್ ಆದ್ಮೇಲೆ 4 ತಿಂಗಳಾದ್ಮೇಲೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಕೇಳಿದ್ರು, ಸರ್ ಹಿಂಗೆ ಅದೇ ಆ ಟೈಟಲ್ಲೇ ಓಕೆ ಮಾಡ್ಕೊಂಡಿದೀನಿ, ಅದು ಓಕೆ ಅಲ್ವಾ ಸರ್? ಎಸ್ ಓಕೆ ಅಲ್ವಾ? ಎಸ್ ಓಕೆ ಸರ್. ಎಸ್ ಓಕೆ ಅಲ್ಲ ಸರ್, ನಾನು ಹೇಳಿದ್ನಲ್ಲ ಟೈಟಲ್ ಅಂತ ಅವ್ರಿಗೆ ಇದು. ಎಸ್ ಓಕೆ ಚೆನ್ನಾಗಿದೆ, ಎಸ್ ಓಕೆ ಅಂದೆ.
ಅವ್ರು ಫುಲ್ ಕನ್ಫ್ಯೂಸ್ ಆಗ್ಬಿಟ್ರು. ಹಾ. ಸರ್ ಇಲ್ಲ ಸರ್ ಸನ್ ಆಫ್ ಕಾಶಿನಾಥ್ ಅಂತ ಹೇಳಿ. ಹಾ. ಅದೇ ರೀ ಎಸ್ ಓಕೆ ಅಂದೆ. ಹಾ. ಅವ್ರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ, ಟೆನ್ಷನ್ ಆಗ್ಬಿಟ್ರು. ಹಾ. ರಾಜಮೌಳಿ ಇಲ್ಲ ನಾನ್ ನಿಮ್ಗೆ ಶಾರ್ಟ್ ಫಾರ್ಮ್ಸ್ ಇಟ್ಕೊಂತೀನಿ, ಸೊ ಆತರ ನೋಡಿದಾಗ ಇದು ಎಸ್ ಓಕೆ ಅಂತ ಬರುತ್ತೆ, ಅದನ್ನೇ ಹೇಳ್ತಾರದ್ ನಾನ್ ನಿಮ್ಗೆ ಸನ್ ಆಫ್ ಕಾಶಿನಾಥ್ ಎಸ್ ಓಕೆ. ಓ ಹಂಗ ಸರ್, ಓಕೆ 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 ಅಂತ ಅವ್ರು ಆಮೇಲೆ ರಿಯಲೈಸ್ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು, ನಾವು ಫೈನಲಿ ಅದು ನಾವು ಒಂದು ಟೈಟಲ್ ಅಂತ ಇಟ್ಟು ಸ್ಕ್ರಿಪ್ಟ್ ಇದಾದಾಗ ನಾವು ಚೇಂಬರ್ ಅಲ್ಲಿ ಅದನ್ನ ಇದು ಮಾಡ್ಬೇಕು, ರಿಜಿಸ್ಟರ್ ಮಾಡ್ಬೇಕು. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಯಾರು ಆಲ್ರೆಡಿ ಸನ್ ಆಫ್ ಕಾಶಿನಾಥ್ ಅಂತ ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ನಮ್ ಡೈರೆಕ್ಟರ್ ನಮ್ ಟೀಮ್ ಸನ್ ಆಫ್ ಕಾಶಿನಾಥ್, ಕಾಶಿನಾಥ್ ಅವ್ರ ಮಗ, ನಿಮ್ಗೆ ಸನ್ ಆಫ್ ಕಾಶಿನಾಥ್ ಸಿಕ್ತಿಲ್ವಲ್ಲ ಸರ್ ಅಂತ. ಕೊನೆಗೆ ಪ್ರೊಡ್ಯೂಸರ್ ಇಲ್ಲ ನೋಡಿ ಅವ್ರ ಹತ್ರ ಹೋಗಿ ಕೇಳೋದು ಇದೆಲ್ಲ ಬೇಡ, ಸರಿಯಾಗಲ್ಲ, ಇನ್ನೇನಾರು ಆಪ್ಟ್ ಆಗಿ ಅದಕ್ಕೆ ಏನಾದ್ರು ಒಂದು ಸೇರಿಸ್ಕೊಂಡು ಅದನ್ನ ನಾವು ಮಾಡ್ಕೊಳ್ಳೋಣ. ಡೈರೆಕ್ಟರ್ಗೆ ಏನಂದ್ರೆ ಸನ್ ಆಫ್ ಕಾಶಿನಾಥ್ ಮೇಲ್ಗಡೆ ನಾರ್ಮಲಿ ಹಾಕ್ತಾರೆ ಯಾರ ಹೀರೋ ಇನ್ಯಾಸ್, ಸೊ ಅಭಿಮನ್ಯು ಇನ್ಯಾಸ್ ಸನ್ ಆಫ್ ಕಾಶಿನಾಥ್, ಏನಕ್ಕೆ ಅಲ್ಲಿ ಇನ್ಯಾಸ್ ಅಂತ ಹಾಕೋದು, ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತಾನೆ ಟೈಟಲ್ ಮಾಡ್ಕೊಂಡ್ಬಿಡೋಣ. ಸೊ ಅಭಿಮನ್ಯು ಸನ್ ಆಫ್ ಕಾಶಿನಾಥ್, ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಟೈಟಲ್ ಓಕೆ ಆಗುತ್ತೆ, ಎಲ್ಲ ಆಗುತ್ತೆ. ಎಲ್ಲ ಆಗಿ ನಮ್ ಸಿನಿಮಾ ಮುಹೂರ್ತ ಆದ್ಮೇಲೆ ಮೊನ್ನೆ ನನಗೂ ಗೊತ್ತಾಗಿದ್ದು, ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಬಂದ್ಬಿಟ್ಟು, ಸರ್ ಈ ಟೈಟಲ್ ನಾನು ನಿಮ್ಗೆ ಹೇಳಿದ್ದೆ ಸರ್, ನಿಮ್ಗೆ ಸಬ್ಜೆಕ್ಟ್ ಕೇಳಿ ಅಂತ, ಇದು ಕೇಳಿ ಅಂತ, ನೀವು ಬೇಡ ಯಾರು ಪ್ರೊಡ್ಯೂಸರ್ ಹುಡ್ಕೊಂಡ್ ಬನ್ನಿ, ಅದಾದ್ಮೇಲೆ ಇದ್ ಮಾಡೋಣ ಅಂತ. ಆ ಸಬ್ಜೆಕ್ಟಿಗೆ ತುಂಬಾ ಸೂಟಬಲ್ ಅಂತ ಟೈಟಲ್ ನಾನು ರಿಜಿಸ್ಟರ್ ಮಾಡಿಸಿದ್ದೆ ಸರ್, ರಿಜಿಸ್ಟರ್ ಮಾಡಿಸಿದ್ದು ನಾನೇ ಅಂತ ನನ್ಗೆ ಫೋನ್ ಕಾಲ್ ಮಾಡ್ತಾರೆ. ಅದು ನಿಮ್ಗೆ ಅಂತಾನೆ ಮಾಡಿ ಸಿನಿಮಾ? ಅದು ನನಗೆ ಅಂತ ಮಾಡಿದ್ದು ಸಿನಿಮಾ ಅಂತ. ಆ ಪರ್ಸನ್ ಒಂದೂವರೆ ವರ್ಷದಿಂದೇನೋ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿ ನನಗೆ ಸಬ್ಜೆಕ್ಟ್ ಹೇಳ್ಬೇಕು ಅಂತ ಹೇಳಿದಾರೆ. ನಾನ್ ಏನ್ ಮಾಡ್ತೀನಿ, ನನಗೆ ಭಯ ಅಂದ್ರೆ ಯಾವ ತರ ಅಂದ್ರೆ, ಇವಾಗ ಫೋನ್ ಮಾಡ್ಬಿಟ್ಟು ನನಗೆ ಸಬ್ಜೆಕ್ಟ್ ಹೇಳೋಣ ಅಂತ ಹೇಳಿದ್ರೆ ಆತರ ಸುಮಾರು ಜನ ಹೇಳ್ತಿರ್ತಾರೆ. ನಾನು ಎಲ್ಲಾ ಸಬ್ಜೆಕ್ಟ್ ಕೇಳ್ಕೊಂಡು ಏನಾಗ್ಬಿಡುತ್ತೆ ನೋಡಿ, ಇವತ್ತು ಅವ್ರು ಒಂದೂವರೆ ವರ್ಷದ ಹಿಂದೆ ಅವ್ರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಆ ಸಬ್ಜೆಕ್ಟ್ ಕೇಳಿ ಅಥವಾ ಟೈಟಲ್ ಕೇಳ್ಬಿಟ್ಟು, ಇವತ್ತು ನಾನು ರಾಜಮೌಳಿ ಅವ್ರ ಜೊತೆ ಈ ಸಿನಿಮಾ ಮಾಡ್ತಾ ಇದೇ ಟೈಟಲ್ ಇಟ್ಕೊಂಡ್ ಮಾಡಿದ್ರೆ ಆ ಪರ್ಸನ್ಗೆ ಏನ್ ಅನ್ಸಿರೋದು, ನೋಡಿಯಪ್ಪ ನನ್ ಜೊತೆ ಮಾತಾಡ್ತಾ ಟೈಟಲ್ ಕೇಳ್ಕೊಂಡು ಸಬ್ಜೆಕ್ಟ್ ಕೇಳ್ಕೊಂಡು ಇವಾಗ ಬೇರೆಯವ್ರ ಜೊತೆ ಅದನ್ನೇ ಇಟ್ಕೊಂಡು ಮಾಡ್ತಾ ಇದಾರೆ ಹೀರೋ ಅಂತ ಅನ್ಸ್ಬಿಡುತ್ತೆ ನನಗೆ. ಅದು ಅಪ್ಪಂದು ಸುಮಾರು ಸತಿ ಆಗಿದೆ. ಅದಕ್ಕೆ ಅವ್ರು ಹೇಳೋದು, ಒಂದು ಪ್ರೊಡ್ಯೂಸರ್ ಅಂತ ಫಸ್ಟ್ ಮಾಡಿ ಯಾವ್ದು ಮುಂದಕ್ಕೆ ಹೋಗಲ್ಲ. ನಾನ್ ಕತೆ ಕೇಳ್ಬೋದು, ನಾವಿಬ್ರು ಡಿಸ್ಕಸ್ ಮಾಡ್ಬೋದು, ನನಗೂ ಏನೋ ಮುಂದಕ್ಕೆ ಹೋಗಲ್ಲ, ನಿಮ್ಗೂ ಏನೋ ಮುಂದಕ್ಕೆ ಹೋಗಲ್ಲ. ಸೊ ಒಬ್ರು ಪ್ರೊಡ್ಯೂಸರ್ ಅಂತ ಇದ್ದಾಗ ಸೊ ಅದು ರಿಜಿಸ್ಟರ್ ಆಗುತ್ತೆ, ಇದಾಗುತ್ತೆ, ಸಿನಿಮಾ ಅಂತ ಸ್ಟಾರ್ಟ್ ಆಗುತ್ತೆ. ಆವಾಗ ಕೇಳೋದ್ರಲ್ಲ ಅರ್ಥ ಇದೆ ಅಂತ ಹೇಳ್ಬಿಟ್ಟು ಕಳ್ಸಿದ್ದೆ. ಸೊ ಅವರು ಫೋನ್ ಮಾಡಿ, ಸರ್ ನೋಡಿ ಸರ್ ಅಂತ ಚೇಂಬರ್ದು ರಿಜಿಸ್ಟರ್ ಆದಾಗ ಒಂದು ರೆಸಿಟಿ ಕೊಡ್ತಾರೆ, ಅಕ್ನಾಲೇಜ್ಮೆಂಟ್. ಆ ಅಕ್ನಾಲೇಜ್ಮೆಂಟ್ ಕಳ್ಸಿ ನಾವ್ ಹಿಂಗ್ ಇಟ್ಕೊಂಡಿದ್ವಿ ಸರ್ ನಿಮ್ಗೋಸ್ಕರ. ಬಟ್ ಖುಷಿ ಆಗ್ತಿದೆ ಸರ್, ಇವತ್ತು ಯಾರೋ ಇನ್ನೊಬ್ರು ಮಾಡ್ತಾ ಇದಾರೆ, ಬಟ್ ನಮ್ಗೆ ಆ ಟೈಟಲ್ ಹೋಯ್ತು ಅಂತ ಒಂದು ಚೂರ್ ಇದೆ ಸರ್. ಅದನ್ನ ನಾನು ಏನು ಮಾಡಕ್ ಆಗಲ್ಲ. ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಸಿಮಿಲರ್ ಥಾಟ್ಸ್ ಎಷ್ಟೋ ಜನಕ್ಕೆ ಬರ್ಬೋದು. ಒಬ್ರಿಗೆ ಈ ಥಾಟ್ ಅನ್ನೋದು ನಿಮ್ಗೆ ಅದು ಇದಿಲ್ಲ, ನಿಮ್ಗೂ ಬರ್ಬೋದು, ನನಗೂ ಬರ್ಬೋದು, ಯಾರಿಗಾರ ಬರ್ಬೋದು. ಸೊ ಆತರ ಇನ್ನೊಬ್ರಿಗೆ ಬಂದಿದೆ, ಏನು ಮಾಡಕ್ ಆಗಲ್ಲ ರೀ ನೋಡಿ. ಬಟ್ ನಾವ್ ಆವತ್ ನಿಮ್ ಹತ್ರ ನಾನು ಕೇಳ್ಬಿಟ್ಟಿದ್ರೆ ನಾನ್ ರಾಂಗ್ ಆಗ್ಬಿಟ್ಟಿರ್ತಿದ್ದೆ ನಿಮ್ ಪ್ರಕಾರ. ಇವತ್ತು ನೋಡಿ ನನಗೆ ಒಂದು ಖುಷಿ ಇದೆ, ಓಕೆ ಅವತ್ತು ಅಟ್ಲೀಸ್ಟ್ ನನ್ಗೆ ಹೇಳಿದ್ದೆ, ಇವತ್ತು ನನ್ ಲಾಕ್ ಆಗಿಲ್ಲ ಅನ್ನೋ ಖುಷಿ ಇದೆ. ಯಾಕಂದ್ರೆ ಯಾರಿಗಾರ ಹಂಗ ಅನ್ಸುತ್ತೆ, ನೀವು ನನ್ಗೆ ಆ ಟೈಮಲ್ಲಿ ಹೇಳೋಗಿದ್ರೆ ಗ್ಯಾರಂಟಿ ನಿಮ್ಗೆ ಅನ್ಸುತ್ತಲ್ವಾ, ಹಿಂಗ್ ಹೇಳಿದ್ರೆ ಅದನ್ನೇ ಇಟ್ಕೊಂಡು ಆ ತರ ಆಗುತ್ತೆ. ಸೊ ಫೈನಲಿ ಎಸ್, ತುಂಬಾ ಪಾಸಿಟಿವ್ ಆಗಿ ಅದು ಹೋಗ್ತಾ ಇದೆ ನೋಡ್ಬೇಕು.